8ನೇ ತಾರೀಕಿಂದ 14ನೇ ತಾರೀಕುವರೆಗೂ ಮಾತಾಡ್ತಾಯಿದ್ದೀವಿ. ವಾರ ಪರಿಹಾರ ಆರ್ಯ ಟಾಕು. ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೀವು ಆರ್ಯ ಟಾಕನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ಜನ ಫ್ರೆಂಡ್ ಆಗಿ, ಯೂಟ್ಯೂಬಲ್ಲೂ ಕೂಡ ಫ್ರೆಂಡ್ ಆಗಿರಿ. ನಾನು ಒಂದು ಪ್ರೋಗ್ರಾಮ್ ಮಾಡಿಕೊಡ್ತೀನಿ. ಇಲ್ಲಿ ಈ 8ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಕುಜಗ್ರಹ ಒಬ್ಬರೇ ಚೇಂಜ್ ಆಗೋದು. ಯಾಕಂದರೆ 5ನೇ ತಾರೀಕು ಗುರುಗ್ರಹ ಚೇಂಜ್ ಆಗಿದ್ದಾರೆ. ಇನ್ನು ಎಲ್ಲ ಗ್ರಹಗಳು ಕೂಡ ಅಲ್ಲಲ್ಲೇ ಇರುತ್ತೆ. ಹಾಗಾಗಿಯೇ ಯಾವೆಲ್ಲ ರಾಶಿಗೆ ತುಂಬ ನೆಗೆಟಿವ್ ಅಂದರೆ ಖಂಡಿತ ಎಲ್ಲ ಕೂಡ ತುಂಬ ಲಾಭ ಇದ್ದು ಕೂಡ ನಷ್ಟವನ್ನು ಅನುಭವಿಸ್ತೀರಾ. ಈ ಒಂದು 8ನೇ ತಾರೀಕಿಂದ 15ನೇ ತಾರೀಕುವರೆಗೂ ತುಂಬ ನಷ್ಟಗಳು ಅನುಭವಿಸೋಂಥ ರಾಶಿಗಳು ಒಂದು ಭಾಳ ದೊಡ್ಡ ಹೊಡೆತ ಹೊಡೆಯೋದು ಮಕರ ರಾಶಿ. ಮಕರ ರಾಶಿಗೆ ವ್ಯಯಸ್ಥಾನದಲ್ಲಿ ಕುಜಗ್ರಹ ಬರೋದು ತುಂಬ ವೆರಿ ಡೇಂಜರ್ ಆಗುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಡೈವರ್ಸು, ಲವ್ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋದಾಗ ಲವ್ ಫೇಲ್ಯೂರ್, ಮ್ಯಾರೇಜ್ ಲೈಫ್ ಕಿರಿಕು ಇಂಥವ್ರಿಗಿದ್ದ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು, ಕುಜನ ದೃಷ್ಟಿ ಮತ್ತು ಒಂದು ಧನುಸು ರಾಶಿಯವ್ರಿಗೆ ಏನೆಲ್ಲ ಆಗುತ್ತೆ ಅಂದರೆ ಆಪ್ರೇಷನ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕುಂಭರಾಶಿ ತುಂಬ ರಾಜಯೋಗನ ಕೊಡ್ತಾ ಹೋಗ್ತಾನೆ. ಕುಂಭರಾಶಿಯಲ್ಲಿ ರಾಹು ಕರೆದು ಮೀನರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ಅದು ಕೂಡ ಒಳ್ಳೆಯದಾಗುತ್ತೆ. ಅದೇ ಥರ ಒಂದು ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಡೀತಾ ಹೋಗುತ್ತೆ. ಈ ಗ್ರಹಗಳು ಕೇತು ಗ್ರಹ ಸಿಂಹ ರಾಶಿಯಲ್ಲಿದ್ದಾನೆ, ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಗುರು ಮಿಥುನದಲ್ಲಿದ್ದಾನೆ, ಏನೆಲ್ಲ ಲಾಭವನ್ನು ಕೊಡ್ತಾನೆ. ಎಂದಿನಂತೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಗ್ರಹ ವಾಸ ಮಾಡ್ತಾಯಿದ್ದಾರೆ. ಭಾಳ ಮಿರಾಕಲ್. 8ರಿಂದ 14ನೇ ತಾರೀಕುವರೆಗೂ ವಾರ ಪರಿಹಾರ ಆರ್ಯ ಟಾಕಲ್ಲಿ ಒಂದು ಒಪಿನಿಯನ್ ಸಬ್ಜೆಕ್ಟನ್ನು ನೋಡ್ತಾ ಹೋಗೋದಾರೆ ಸಾಕಷ್ಟು ವೃಷಭ ರಾಶಿಗೆ ಟೆನ್ಷನ್ ಕೊಡ್ತಾ ಹೋಗುತ್ತೆ. ಆದರೆ ಸಿಂಹ ರಾಶಿಗೆ ಭಾಳ ಅದ್ಭುತವಾದ ಲಾಭವನ್ನು ಕೊಡ್ತಾ ಹೋಗ್ತಾನೆ. ಆದರೆ ಕಟಕ ರಾಶಿಗೆ ಮಾತ್ರ ತುಂಬ ಆಪತ್ತಿನಲ್ಲಿ ಸಿಗಾಕಿರ್ತೀರ ಅಂತ ಹೇಳುತ್ತೆ. ಈ ವಾರದಲ್ಲಿ ಕಟಕ ರಾಶಿಗೆ ತುಂಬ ಆಪತ್ತುಗಳು ತುಂಬ ಕಂಡು ಬರ್ತಾಯಿದೆ. ತುಂಬ ಜಾಗೃತಗಿರಿ. ಅದೇ ರೀತಿಯಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕಂಡು ಬರ್ತಾಯಿದೆ. ಅದೇ ರೀತಿಯಲ್ಲಿ ಒಂದು ತುಲಾರಾಶಿಯವರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಕುಜನೂ ಕೂಡ ಸುಖಸ್ಥಾನದಲ್ಲಿ ಕುಜನ ಮನೆಯಲ್ಲಿರೋದ್ರಿಂದ ತುಂಬ ಲಾಭವನ್ನು, ಕುಜ ಸ್ವಂತ ಮನೆ ಅಧಿಪತಿಯಾಗಿ ಗುರು ಮನೆಗೆ ಹೋಗಿ ಭಾಗ್ಯದಲ್ಲಿ ಕೂತು ಭಾಗ್ಯದಿಂದ ರಾಶಿ ನೋಡೋದ್ರಿಂದ ನಿಮಗೆ ತುಲಾರಾಶಿ ತುಂಬ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಕುಜಗ್ರಹ ನೋಡೋದ್ರಿಂದ ಲಾಭವನ್ನು ಕೊಡ್ತಾನೆ. ಆದರೆ ಬೇರೆ ಗ್ರಹಗಳಿಗೆ ಒಂದು ಸ್ವಲ್ಪ ಗುರು ದೃಷ್ಟಿ ಕಮ್ಮಿ ಆಗೋದ್ರಿಂದ ವೃಶ್ಚಿಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬದಲಾವಣೆಯನ್ನು ನೋಡ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಕುಜ ಒಬ್ಬ ಚೇಂಜ್ ಆಗೋದ್ರಿಂದ ನೀವು ವೃಷಭ ರಾಶಿಗೆ ದೊಡ್ಡ ಆಘಾತವನ್ನು ಕಾಡುತ್ತೆ. ಈ ಒಂದು ಟೈಮಲ್ಲಿ ತುಂಬ ಈ ಒಂದು ತಿಂಗಳು ಹೋಗ್ತಾ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ತವೆ. ತುಂಬ ಜಾಗೃತೆಯಾಗಿರ್ಬೇಕಾಗತ್ತೆ. ನೀವು ಈ ಗ್ರಹಗಳನ್ನ ನೀವು ಹೆಂಗೆ ಹೊಲಿಸ್ಕೋಬೇಕು, ಹೆಂಗೆ ಫಾಲೋ ಮಾಡಬೇಕು, ಯಾವ ರೀತಿಲಿ ಬದುಕಬೇಕು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ತುಂಬ ದೊಡ್ಡ ಬೆನಿಫಿಟನ್ನು ಕಾಣುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತವೆ. ಯಾಕಂದರೆ ಆ ಗ್ರಹಗಳನ್ನ ಬಳಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ, ಮೇಷರಾಶಿಗೆ ಕುಜಗ್ರಹ 9ನೇ ಮನೆಯಲ್ಲಿದ್ದಾನೆ. ತುಂಬ ಒಳ್ಳೆಯ ಶುಭಲವನ್ನು ಕೊಡ್ತಾನೆ. ಯಾಕಂದರೆ ಮೇಷರಾಶಿಗೆ ಕಳೆದ ವಾರ ತುಂಬ ಸಾಕಷ್ಟು ನೋವು ದುಃಖವನ್ನು ಅನುಭವಿಸಿದ್ರು. ಆದರೆ ಕುಜ ಒಬ್ಬನೇ ಬದಲಾವಣೆ ಆಗಿದ್ದಾನೆ. ಕುಜ ಲಾಭ ಸ್ಥಾನದಲ್ಲಿರೋದ್ರಿಂದ ನಿಮಗೆ ರಾಷ್ಟ್ರಾಧಿಪತಿಯಾಗಿ ಅಷ್ಟಮಾಧಿಪತಿ ಭಾಗ್ಯಕ್ಕೆ ಬಂದು ಭಾಗ್ಯಾಧಿಪತಿಗೂ ರಾಷ್ಟ್ರಾಧಿಪತಿಗೂ ಗುರು ದೃಷ್ಟಿ ಬೀಳೋದ್ರಿಂದ ನಿಮಗೆ ತುಂಬ ಎಲ್ಲ ತೊಂದರೆಯಿಂದ ನೀವು ಸ್ವಲ್ಪ ಕ್ಲಿಯರ್ ಮಾಡ್ಕೊತೀರ ಅಂತ ಹೇಳುತ್ತೆ. ಆದರೂ ಕೂಡ ನಿಮಗೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾಕಂದರೆ ಶನಿ ಗ್ರಹ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ. ಗುರು ತುಂಬ ದೊಡ್ಡ ಬೆನಿಫಿಟನ್ನು ಕೊಡ್ತಾನೆ. ಗುರುಗ್ರಹನೂ ಕೂಡ ತುಂಬ ದೊಡ್ಡ ಬೆನಿಫಿಟನ್ನು ಕೊಡ್ತಾನೆ. ತುಂಬ ಒಳ್ಳೆಯ ಶುಭಫಲವನ್ನು ಕೊಡ್ತಾನೆ. ಗುರುಗ್ರಹನೂ ಕೂಡ ನಿಮಗೆ ತುಂಬ ಬೆನಿಫಿಟನ್ನು ಕೊಡೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯ ಶುಭಫಲವನ್ನು ಕೊಡ್ತಾರೆ. ತುಂಬ ಇಂಪ್ರೂವ್ಮೆಂಟನ್ನು ಕೊಡಬೇಕು ಅಂದಾಗ ನಿಮಗೆ ಏನಾಗುತ್ತೆ, ಕೇತು ಗ್ರಹ ತುಂಬ ಪವರ್ಫುಲ್ಲಾಗಿದ್ದಾನೆ. ಕೇತು ಅತಿ ಹೆಚ್ಚು ಲಾಭದಲ್ಲಿ ಇರೋದ್ರಿಂದ, ಕೇತು ಗ್ರಹ ತುಂಬ ಲಾಭದಲ್ಲಿ ಇರೋದ್ರಿಂದ ತುಂಬ ಲಾಭವನ್ನು ಕೊಡ್ತಾನೆ. ಕೇತು ಗ್ರಹನ ಅತಿ ಹೆಚ್ಚು ಆರಾಧಿಸಿ ತುಂಬ ಒಳ್ಳೆಯ ಶುಭಫಲವನ್ನು ಕೊಡ್ತಾನೆ. ಸೂರ್ಯ ಮತ್ತು ಬುಧ, ಸೂರ್ಯನು ಬುಧನು ಶುಕ್ರನು ಕೂಡ ತುಂಬ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾನೆ. ನಿಮ್ಗೆ ತುಂಬ ಮಿರಾಕಲ್ಲು. ಆದರೆ ಮೇಷರಾಶಿಗೆ ಯೋಗ ಕೊಡುವಂಥ ಗ್ರಹ ಬಂದು ತುಂಬ ಬೆನಿಫಿಟ್ ಗ್ರಹ. ಒಂದು ಮೇಷರಾಶಿಗೆ ಗುರುನೂ ಒಂದು ತುಂಬ ರಾಜಯೋಗನ ಕೊಡ್ತಾನೆ. ಮತ್ತು ಕುಜಗ್ರಹನೂ ಕೂಡ ರಾಜಯೋಗನ ಕೊಡ್ತಾನೆ. ಆದರೆ ಸೂರ್ಯ ಬುಧ ಶುಕ್ರ ಗ್ರಹ ತುಂಬ ಕೆಟ್ಟಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಎಷ್ಟು ನೀವು ಕೇರ್ಫುಲ್ಲಾಗಿರ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ತುಂಬ ಪ್ರಾಬ್ಲಮನ್ನು ಕೊಡ್ತವೆ. ಒಂದಲ್ಲ ಒಂದು ಸಮಸ್ಯೆಗಳು ಕೊಡೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆಗಲ್ವಾ ಅನ್ನೋದು ರೀತಿಯಲ್ಲಿ ನಿಮಗೆ ಪಾಸಿಂಗಲ್ಲಿ ನಿಮ್ಮ ಟೈಮ್ ಚೆನ್ನಾಗಾಗುತ್ತೆ. ಅದರಿಂದ ನೀವು ಒಂದು ಶನಿ ಸಂಬಂಧಪಟ್ಟಂಥ ವಿಷಯವನ್ನು ಅಂದರೆ ಕಪ್ಪು ಬಟ್ಟೆ, ಕಪ್ಪು ನಾಯಿಗೆ,
ಕಪ್ಪು ಕಾಗೆಗೆ ಮತ್ತು ಇದಕ್ಕೆ ಊಟ ಹಾಕೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಕಪ್ಪು ಹಸುವನ್ನು ಚೆನ್ನಾಗಿ ಸಾಕೋದು, ಕಪ್ಪು ಎಮ್ಮೆಗೆ ಊಟ ಕೊಡೋದು, ಕಪ್ಪುವನ್ನು ನಂಬರ್ಸ್ಗೆ ಕಲರ್ಸ್ಗೆ ನೀವು ಸಕಲ ಸಂಪತ್ತು ಐಶ್ವರ್ಯವನ್ನು ದೇವರು ನಿಮಗೆ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ನಿಮಗೆ ಯೋಗವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಒಂದು ಕಾಳಿಂಗ ಸರ್ಪಗೂ ಕೂಡ ನೀವು ಯಾವುದಾದ್ರು ಜೂವಲ್ಲಿ ಇದ್ದರೆ ನೀವು ಅದಕ್ಕೆ ದತ್ತು ತಗೊಂಡು ಊಟವನ್ನು ಕೊಡ್ಬೋದು. ಲಕ್ಸುರಿ ಆಗಿರೋಂಥ ಊಟ ಕೊಡ್ತಾರೆ, ಅದನ್ನು ಆರಾಧಿಸ್ಬೋದು. ಮತ್ತು ಕಪ್ಪು ವಿಗ್ರಹವನ್ನು ಆರಾಧಿಸೋದು, ಅದೇ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ಆರಾಧಿಸಿದಾಗ ನಿಮಗೆ ತುಂಬ ಲಾಭವನ್ನು ಕೊಡ್ತಾನೆ. ನಿಮಗೆ ಮಿಶ್ರ ಫಲ ಇದೆ. ಮೇಷರಾಶಿಗೆ ಹೋದ ವಾರಕ್ಕಿಂತ ಈ ವಾರ ಬೆಟ್ರಾಗುತ್ತೆ. ಆದರೆ ಗೊಂದಲದ ವಾತಾವರಣದಲ್ಲಿದ್ದರೆ ಮೇಷರಾಶಿರು 50-50 ಗೊಂದಲದ. ಆದರೆ ರಾಶಿ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ ನಿಮಗೆ ಯಾರು ನಿಮ್ಮ ಮನೆಗೆ ನೆಂಟರು ಬರೋದು, ಹೆಲ್ಪ್ ಮಾಡೋದು, ಇದೆಲ್ಲ ಸಾಕಷ್ಟು ಘಟನೆಗಳು ನಿಮ್ಮ ರಾಶಿಯಲ್ಲಿ ಸಿಗುತ್ತೆ. ಒಳ್ಳೆ ಶುಭಫಲನ ಕೊಡ್ತಾನೆ. ತುಂಬ ಒಳ್ಳೆಯದಾಗಬೇಕು ಅಂದರೆ ನೀವು ಅತಿ ಹೆಚ್ಚು ರೆಡ್ಡು ಮತ್ತು ಯೆಲ್ಲೋ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಜೇನುತುಪ್ಪದ ಕಲರ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಾಗರ ಕಲ್ಲನ್ನು ಅತಿ ಹೆಚ್ಚು ಆರಾಧನೆ ಮಾಡಿ, ನಮ್ಮಲ್ಲಿ ಸಿಗುವಂಥ ಒಂದು ಸ್ಟೋನನ್ನು ಅವಳವನ್ನು ಯೂಸ್ ಮಾಡಿ, ಕನಕಪುಷ್ಪರಾಗ ಯೂಸ್ ಮಾಡಿ, ಒಳ್ಳೆಯದಾಗಲಿ. ಈ ವಾರದಲ್ಲಿ 8ನೇ ತಾರೀಕಿಂದ 14ನೇ ತಾರೀಕು 8 ಅಂದರೆ ಶನಿ, 14 ಅಂದರೆ ಬುಧ. ಈ ಬುಧನ ಮತ್ತು ಶನಿ ಕಾಂಬಿನೇಷನ್ನಲ್ಲಿ ಈ ಒಂದು ವಾರದಲ್ಲಿ ನಡೆಯುವಂಥ ಗ್ರಹಗಳು ಒಂದು ಮೋಜು ಮಸ್ತುಗಳು ಯೋಗಗಳು ಹೇಗಿದೆ ಅಂದರೆ, ಕುಜಗ್ರಹ ಚೇಂಜ್ ಆಗಿದ್ದಾನೆ, ಗುರುಗ್ರಹ ಮುಂಚೆಲ್ಲ 5ನೇ ತಾರೀಕು ಚೇಂಜ್ ಆಗಿದ್ದಾನೆ. ಕುಜ ಮತ್ತು ಗುರುಗ್ರಹ ನೋಡೋದ್ರಿಂದ ಏನೆಲ್ಲ ಲಾಭ ಕೊಡುತ್ತೆ, ಯಾವೆಲ್ಲ ರಾಶಿಗೆ ಅದು ಒಂದು ದೊಡ್ಡ ಪಾಯಿಂಟ್ಸು. ಅದೇ ರೀತಿಯಲ್ಲಿ ಬಹಳ ಮಿರಾಕಲ್ ರಾಹು ಗ್ರಹ ಕುಂಭದಲ್ಲೇ ಇದ್ದಾನೆ, ಮೀನದಲ್ಲಿ ಶನಿ ಗ್ರಹ ಇದ್ದಾನೆ, ಸಿಂಹದಲ್ಲಿ ಕೇತು ಗ್ರಹ ಇದ್ದಾನೆ, ವೃಶ್ಚಿಕದಲ್ಲಿ ಬುಧ ಶುಕ್ರ ಸೂರ್ಯ ಗ್ರಹ ಇದ್ದಾನೆ. ಇವರೆಲ್ಲ ಯಾವ ರಾಶಿಗೆ ಒಳ್ಳೇದು ಮಾಡ್ತಾನೆ, ಯಾವ ರಾಶಿ ಕೆಟ್ಟದ್ದು ಮಾಡ್ತಾನೆ ಇಂಪಾರ್ಟೆಂಟು. ಈ ವಾರ ಎದುರಬೇಕಾದಂಥ ರಾಶಿ ಒಂದು ವೃಷಭ ರಾಶಿ ಮತ್ತು ಮಕರ ರಾಶಿಯವರು ಎದುರಬೇಕಾಗುತ್ತೆ. ಮೇಷರಾಶಿಯವ್ರಿಗೆ ಟೈಮ್ ತುಂಬ ಚೆನ್ನಾಗಾಗುತ್ತೆ. ಅಷ್ಟಮದಲ್ಲಿ ಅಷ್ಟು ಗ್ರಹ ಇದ್ದರೂ ಕೂಡ ಫಲಗಳ ಮೇಲೆ ಫಲ ಕೊಡ್ತಾನೆ. ಕಟಕ ರಾಶಿಯವರು ನೀವು ತುಂಬ ಭಯಭೀತರಾಗಬೇಕು ಅಂತ ಹೇಳುತ್ತದೆ. ಅದೇ ರೀತಿಯಲ್ಲಿ ಮೀನ ರಾಶಿಗೆ ನೀವು ಕರೆಕ್ಟಾಗಿದ್ದರೆ ತುಂಬ ಬಂಪರ್ ಬೆಳೆ ಬರುತ್ತೆ, ಬಂಪರ್ ಯೋಗ ಬರುತ್ತದೆ. ಯಾಕಂದರೆ ತುಂಬ ದೊಡ್ಡ ಯೋಗವನ್ನು ಕೊಡೋ ಗ್ರಹಗಳೇ ಅವಾಗಿರ್ತವೆ. ನಿಮ್ಮ ಮನೆಯಲ್ಲಿ ಯೋಗ ಬರಬೇಕಂದ್ರೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ ಕೇಳಿ, ಒಂದು ನೆಗೆಟಿವ್ ದೋಷನ್ನು ನಿವೃತ್ತಿ ಮಾಡಬೇಕಾದ್ರೆ ಒಂದು ಗ್ಲಾಸಿಂದ ಒಂದು ಗ್ಲಾಸ್ ಹಿಂಗೆ ಅಳವಡಿಸಿ ತುಂಬ ದೊಡ್ಡ ಪಾಸಿಟಿವ್ ರಿಸಲ್ಟ್ ಬರ್ತದೆ. ಈ ಥರ ಕನ್ನಡಿ ಇಟ್ಟಿದಾಗ ನಿಮ್ಮ ಮನೆಯನ್ನು ಅದೇ ನೋಡಿದರೆ ನೆಗೆಟಿವ್ ದೋಷ ಹೋಗುತ್ತೆ. ಇದು ಪಾಸಿಟಿವ್, ಭಾಳ ದೊಡ್ಡ ಸಕ್ಸಸ್, ದೊಡ್ಡ ನೇಮ್, ದೊಡ್ಡ ಕೀರ್ತಿ, ದೊಡ್ಡ ವೈಬ್ರೇಷನ್ ಬರ್ತದೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತದೆ. ಇದು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಫಲವನ್ನು ಕೊಡ್ತಾನೆ, ಅಂಥ ಯೋಗವನ್ನು ಕೊಡ್ತಾನೆ ಗ್ರಹಗಳಲ್ಲಿ ನಿಮ್ಮ ಲೈಫಲ್ಲಿ. ಈ ವಾರ ದಯವಿಟ್ಟು ಹೇಳ್ತಾಯಿದ್ದೀನಿ, ದಯವಿಟ್ಟು ಇನ್ನು ಮುಂದೆ ಬ್ಲಾಕನ್ನು ಅವಾಯ್ಡ್ ಮಾಡಿ. ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರೇ ಬ್ಲಾಕು, ಮುಂದಿನ ವರ್ಷ ವೆರಿ ಡೇಂಜರ್ ನಂಬರೇ ಬ್ಲೂ, ಲೈಟ್ ಆರೆಂಜ್. ಈ 3 ಬಣ್ಣ ಭಯಂಕರ ಡೇಂಜರು. ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ದೀನಿ, ನೀವು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಜಾಸ್ತಿ ಆಗುತ್ತದೆ. ನೀವು ಸಖತ್ ಯೂಸ್ ಮಾಡ್ಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಯೂಸ್ ಮಾಡಿ. ಯಾವೆಲ್ಲ ರಾಶಿ ಆಗಿದ್ರು ಯೋಗದ ಮೇಲೆ ಯೋಗ ತಂದು ಕೊಡುತ್ತದೆ. ಗ್ರಹಗಳನ್ನ ಇಷ್ಟಪಡಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ನಿಮ್ಮ ಲೈಫನ್ನು ಭಗವಂತ ಕಾಪಾಡ್ತಾನೆ. ನಿಮ್ಮ ಗ್ರಹಗಳನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮನ್ನು ಗ್ರಹಗಳು ಕಾಪಾಡ್ತವೆ. ದ್ವೇಷ ಯಾರಿಗೂ ಬರಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.